ಮಾಧ್ಯಮದ ಎಲ್ಲ ಗೆಳೆಯರಿಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿಯ ಶುಭಕಾಮನೆಗಳು. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ನಟರಾಜಣ್ಣವರಿದ್ದಾರೆ. ಯುವ ಕಾಂಗ್ರೆಸ್ಸು ಮತ್ತು ನಗರಸಭೆಯ ಸದಸ್ಯರು ಯುವ ನಾಯಕರು ಆದಂಥ ಸನ್ಮಾನ್ಯ ಅಬ್ದುಲ್ಲಾ ಖಾನ್ ಅವರಿದ್ದಾರೆ. ನಮ್ಮ ಕಾಂಗ್ರೆಸ್ಸಿನ ಮುಖಂಡರಾದಂಥ ರಾಕೇಶ್ ಅವರು ಮತ್ತು ನೂರುಲ್ಲಾ ಅವರು, ಸ್ವಾಮಿ ಅವರು ಮತ್ತು ಮಹಿಳಾ ಘಟಕದ ಎಲ್ಲ ಕಾಂಗ್ರೆಸ್ ಮುಖಂಡರಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿ ಅಂದರೆ ಮೊಟ್ಟ ಮೊದಲನೇದಾಗಿ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 7 ಕೋಟಿ ಜನರ ಪ್ರತಿನಿಧಿ ಅವರು. ಅವರಿಗೆ ಒಬ್ಬ ಸಂಸದ, ಮಾಜಿ ಭಾರತ ಸರ್ಕಾರದ ಸಚಿವರು, ಹಾಲಿ ಸಂಸದರಾದಂಥ ಸನ್ಮಾನ್ಯ ಹೆಗಡೆಯವರು ಮಾತನಾಡಿರುವಂಥದ್ದನ್ನು ನಾನು ಖಂಡನೆ ಮಾಡ್ತೇನೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಹೇಳ್ತಾರಲ್ಲ, ಹಾಗೆ ನಾಲಿಗೆಯನ್ನು ಅವರು ಆ ರೀತಿ ಬಳಸಿದ್ದು ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೆ ಒಂದು ಅವಮಾನ ಮಾಡಿದ್ದು ಅಂತ ನಾನು ಅದನ್ನು ಖಂಡನೆ ಮಾಡಿ ಅವರು ಆ ವಾಕ್ಯವನ್ನು ವಾಪಸ್ ಪಡಿಬೇಕು, ಈ ರಾಜ್ಯದ ಕ್ಷಮೆಯನ್ನು ಕೇಳಬೇಕು ಅಂತ ಅವರಲ್ಲಿ ಒತ್ತಾಯ ಮಾಡ್ತೇನೆ. ಮತ್ತೆ ಮತ್ತೆ ಮರುಕಳಿಸದಂತೆ ಇದೇ ರೀತಿ ಮಾತಾಡ್ತಾ ಹೋದರೆ BJPಗೆ ಭಾಳ ಕೆಟ್ಟ ಹೆಸರು ಬರ್ತದೆ. ಅದೇನೋ ಸಂಸ್ಕಾರ ಪಕ್ಷ ಹಾಗೆ ಈಗ ಅಂತ ಹೇಳ್ತಾರೆ ಅವರು. ಆದರೆ ಸಂಸ್ಕಾರವಂತರ ಪಕ್ಷದಲ್ಲಿ ಈ ರೀತಿ ಒಬ್ಬ ಸಂಸದ ಮಾತನಾಡಿದಂಥದ್ದು ಈ ರಾಜ್ಯದ ಒಂದು ದುರ್ದೈವ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಒಂದು ಎರಡನೇದು, ಈಗ ನಮ್ಮ ಕಾಂಗ್ರೆಸ್ ಪಕ್ಷ ಚುನಾವಣಾ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನು ಈ ರಾಜ್ಯದ ಜನರಿಗೆ ವಾಕ್ಯವನ್ನು ಕೊಟ್ಟು ಚುನಾವಣೆ ನಡೆದ ತಕ್ಷಣ ರಾಜ್ಯಪಾಲರ ಮನೆಯಿಂದ ನೇರವಾಗಿ ವಿಧಾನಸೌಧಕ್ಕೆ ಹೋಗಿ 3 ಗ್ಯಾರಂಟಿಗಳನ್ನು ಅಂದೇ ಜಾರಿ ಮಾಡಿದ್ದಂಥದ್ದು ಒಂದು ಇತಿಹಾಸ. ಅದಾದ ನಂತರ 4ನೇದು, ಮೊನ್ನೆ ಶಿವಮೊಗ್ಗದಲ್ಲಿ 5ನೇ ಗ್ಯಾರಂಟಿಯನ್ನು ಬಹಳ ಅದ್ಧೂರಿಯಾಗಿ ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೀಡಿ ರಾಜ್ಯದ ಜನತೆಗೆ ಏನು ಮಾತು ಕೊಟ್ಟಿತ್ತು ಕಾಂಗ್ರೆಸ್ ಪಕ್ಷ, ಆ ಮಾತಿನ ಪ್ರಕಾರ ನುಡಿದಂತೆ ನಡೆದಂಥ ಒಂದು ಪಕ್ಷವಾಗಿ ಇವತ್ತು ಹೊರಹೊಮ್ಮಿದೆ. ಈ ಜನರಿಗೆ ಇವತ್ತು ರಾಜ್ಯದ ಜನರಿಗೆ ಸಿದ್ದರಾಮಯ್ಯನವರ ಬಗ್ಗೆ ಮತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಸಂಪೂರ್ಣವಾಗಿ ನಂಬಿಕೆ ಬಂದಿದೆ. ಏಕೆಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಳೆದ 13ರಲ್ಲಿ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದು ಸುಮಾರು 168 ಭರವಸೆಗಳನ್ನು ಈಡೇರಿಸಿದ್ರು. ಈ ಸಾರಿನೂ ಅಷ್ಟೇ, ಕೇವಲ 5-6 ತಿಂಗಳಲ್ಲಿ ಸುಮಾರು 5 ಗ್ಯಾರಂಟಿಗಳನ್ನು ಸಾವಿರಾರು ಕೋಟಿ ವೆಚ್ಚ ಮಾಡಿ ಇವತ್ತು ರಾಜ್ಯದ ಜನತೆಗೆ ನುಡಿದಂತೆ ನಡೆದಿದ್ದಾರೆ. ಅದೇ ಭಾರತೀಯ ಜನತಾ ಪಕ್ಷ, ಸನ್ಮಾನ್ಯ ಮೋದಿಯವರ ಪಕ್ಷ, ಅವರು ಏನು ಚುನಾವಣೆ ಪ್ರಣಾಳಿಕೆಯಲ್ಲಿ ಮಾತು ಕೊಟ್ಟಿದ್ರೋ ಅದರಲ್ಲಿ 10% ಸಹ ಅವರು ಜಾರಿ ಮಾಡಲಿಲ್ಲ. ಉದಾಹರಣೆಗೆ ನಿಮಗೆ ನೋಡಿ, ಯಾವುದು 15 ಲಕ್ಷ ರೂಪಾಯಿ, ಪ್ರತಿಯೊಬ್ಬರ ಜೋಬಿಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. 15 ರೂಪಾಯಿ ಸಹ ಈ ದೇಶದ ಜನರ ಯಾರಿಗೂ ಒಬ್ಬರಿಗೂ ಸಹ ಬಂದಿಲ್ಲ. ಒಂದು ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಕೊಡ್ತೇವೆ, ಯಾಕೆಂದ್ರೆ ಯುವಕರು ಪಾಪ ಏನು ಯುವಕರು ಮೋದಿ 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 ಅಂತ ಕೂಗ್ತಾ ಇದ್ರು. 1 ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ನೀಡ್ತೇವೆ ಅಂತ ಹೇಳಿ 2 ಕೋಟಿ ಅಲ್ಲ, 2 ಜನಕ್ಕೂ ಸಹ ಉದ್ಯೋಗವನ್ನು ಕೊಟ್ಟಿಲ್ಲ. ಅದರ ಬದಲು ಯುವಕರಿಗೆ ಎಲ್ಲ ಉದ್ಯೋಗ ಕೊಡೋಕ್ಕಾಗಲ್ಲಪ್ಪ, ನೀವು ಪಕೋಡ ಮಾಡ್ಕೊಂಡು ತಿನ್ರಿ, ಮಾರಾಟ ಮಾಡ್ರಿ ಅನ್ನುವಂಥ ದುರಂಕಾರದ ಮಾತನ್ನು ಸಹ ಈ ದೇಶದ ಪ್ರಧಾನಿಗಳು ಆಡಿದ್ದನ್ನು ನಾವು ನೋಡಿದ್ದೇವೆ. ಇಷ್ಟೆಲ್ಲ ಆದರೂ ಸಹ ಈಗ ಬನ್ನಿ ಕಳೆದ ಚುನಾವಣೆಯಲ್ಲಿ, ಇದೇ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ, ನಾವು ನಮ್ಮಲ್ಲಿ ಪಾರ್ಲಿಮೆಂಟಿನಲ್ಲಿ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಇರ್ತದೆ.
ಅದರಲ್ಲಿ ಎಲ್ಲ ಪಕ್ಷದವರು ಸಹ ಒಂದೊಂದು ಸ್ಟಾಂಡಿಂಗ್ ಕಮಿಟಿಯಲ್ಲಿ 28ರಿಂದ 30 ಜನ ಸಂಸದರಿರ್ತೀವಿ ಎಲ್ಲ ಪಕ್ಷದವರು. ನಾವು ಪ್ರವಾಸ ಹೋದಂಥ ಸಂದರ್ಭದಲ್ಲಿ ಅವ್ರ ಪಕ್ಷದವರು ಹೇಳ್ತಾ ಇದ್ರು ಏನಂತ, ನಮ್ಮ ಪಕ್ಷ ಈ ಸರಿ ಬರೋದಿಲ್ಲ, ನೀವು ಕಾಂಗ್ರೆಸ್ಸೇ ಬರುತ್ತೆ, ಯಾಕೆಂದ್ರೆ ನಮ್ಮ ಪ್ರಧಾನಮಂತ್ರಿಗಳು ನುಡಿದಂತೆ ನಡೀಲಿಲ್ಲ, 15 ಲಕ್ಷ ರೂಪಾಯಿನೂ ಹಾಕ್ಲಿಲ್ಲ, 2 ಕೋಟಿ ಕೆಲಸವನ್ನು ಕೊಡ್ಲಿಲ್ಲ, ಇದೊಂದೇ ಸಾಕು ನಮ್ಮ ಸೋಲಿಗೆ, ಕಾಂಗ್ರೆಸ್ ಪಕ್ಷನೇ ಮುಂದೆ ಬರುವಂತ ಚುನಾವಣೆಯಲ್ಲಿ ಗೆಲ್ಲುತ್ತೆ ಅನ್ನೋ ಮಾತನ್ನ ಆ ಪಕ್ಷದ ಸಂಸದರೇ ಹೇಳ್ತಾ ಇದ್ರು. ಹತ್ರ ಡಿಸ್ಟರ್ಬ್ ಮಾಡ್ಬೇಡ್ರಪ್ಪ, ಬೇಜಾರು ಮಾಡ್ಕೊಂತಾರೆ, ಬಾಗಲಾಕ್ಬಿಡಿ. ಅವ್ರ ಪಕ್ಷದವರೇ ಹೇಳ್ತಾ ಇದ್ರು ಏನಂತ, ನಮ್ಮ ಮೋದಿಯವರು, ನಮ್ಮ ಪ್ರಧಾನಮಂತ್ರಿಗಳು ನುಡಿದಂತೆ ನಡೆದಿಲ್ಲ. ಉದಾಹರಣೆಗೆ 15 ಲಕ್ಷ ಕೊಡ್ಲಿಲ್ಲ, ದೊಡ್ಡದು, ಬೇರೆವೆಲ್ಲ ಬೇಡ, ಮತ್ತೆ 2 ಕೋಟಿ ಕೆಲಸವನ್ನು ಕೊಡ್ಲಿಲ್ಲ, ಇವೆರಡರಲ್ಲೇ ನಾವು ಸೋತು ಹೋಗ್ತೀವಿ ಅನ್ನುವಂಥ ಮಾತನ್ನ ಅವರ ಸಂಸದರೇ ಹೇಳ್ತಾ ಇದ್ರು. ಆದರೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಒಂದು ಭಾವನಾತ್ಮಕ ಗಿಮಿಕ್ ಮಾಡಿದ್ರು ಅವರು. ಭಾವನಾತ್ಮಕ ಗಿಮಿಕ್ ಏನದು ಅಂತ ತಮಗೆಲ್ಲ ಗೊತ್ತೇ ಇದೆ. ಪುಲ್ವಾಮಾ ಅನ್ನುವಂಥದ್ದು, ಪುಲ್ವಾಮಾ ಅನ್ನುವಂತ ಗಿಮಿಕ್ ಮಾಡಿ ಒಂದು 3-4 ಬಾಂಬ್ ಹಾಕಿದ್ರು ಅಂತ ಕಾಣುತ್ತೆ. ಆಡಿಯನ್ಸ್ ಅದು ಯಾರು ಹಾಕಿದ್ರು, ಯಾರು ಸತ್ರು, ಇಲ್ಲಿವರೆಗೂ ಅದರದ್ದು ಸಂಪೂರ್ಣ ಮಾಹಿತಿ ದೇಶದ ಜನಕ್ಕಿಲ್ಲ. ಆದರೆ ಚುನಾವಣೆಯನ್ನು ಗೆಲ್ಲುವಂತ ಹುನ್ನಾರವನ್ನ ಮಾಡಿದ್ದಂತೂ ಸತ್ಯ. 3 ಬಾಂಬ್ ಹಾಕಿದ್ರು, 300 ಸೀಟ್ ಗೆದ್ರು ಅವರು, ಏನಿಲ್ಲ. ಆ ಚುನಾವಣೆ ಸಂದರ್ಭದಲ್ಲಿ ಭಾವನಾತ್ಮಕವಾಗಿ ಕೆರಳಿಸಿ ಜಾತಿಯ ಜಾತಿ ಮೇಲೆ ಎತ್ಕಟ್ಟಿ ಚುನಾವಣೆಯಲ್ಲಿ ಗೆಲ್ಲುವಂತ ಒಂದು ಹುನ್ನಾರವನ್ನ ಮಾಡಿ ಕಳೆದ ಸಾರಿನೂ ಗೆದ್ರು. ಈಗ ಚುನಾವಣೆ ಬರ್ತಾ ಇದೆ, ಅವರ ಸರ್ಕಾರದಲ್ಲಿ, ಭಾರತ ಸರ್ಕಾರದಲ್ಲಿ ಯಾವ ಒಬ್ಬ ನಿರುದ್ಯೋಗಿಗೂ ಕೆಲಸ ಸಿಕ್ಕಿಲ್ಲ, ಯಾವ ಕೃಷಿಯವರಿಗೂ ಯಾವ ಅನುಕೂಲವೂ ಸಿಕ್ಕಿಲ್ಲ, ರೈತರ ಸಾಲ ಮನ್ನಾ ಮಾಡಿಲ್ಲ, ಬೀಡಿ ಕಾರ್ಮಿಕರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, SC STಗಳಾಗಿರ್ಬೋದು, ಮೈನಾರಿಟಿಗಳ ಬಗ್ಗೆ ಅವರಿಗೆ ಜಲಸಿನೇ ಇದೆ. ಈ ರೀತಿ ಮಾಡಿ ಜನ ವಿರೋಧಿ ಸರ್ಕಾರ ಅಂತ ಪ್ರಖ್ಯಾತಿಯನ್ನು ಪಡೆದಿದ್ರು ಸಹ ಈ ಸಂದರ್ಭದಲ್ಲಿ ರಾಮ ಜನ್ಮಭೂಮಿಯ ಒಂದು ನೆಪವನ್ನು ತಂದಿದ್ದಾರೆ. ಭಾವನಾತ್ಮಕವಾಗಿ ರಾಮರ ಬಗ್ಗೆ ನಮಗೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಸಹ ಅಪಾರವಾದ ಗೌರವ ಇದೆ. ರಾಮ ಅಂದ್ರೆ, ಶ್ರೀರಾಮ ಅಂದ್ರೆ ರಾಮರಾಜ್ಯ ಇದ್ದಂಗಿರ್ಬೇಕು ಅಂತ ನಾವು ಹೇಳ್ತೀವಿ ಸಾಮಾನ್ಯವಾಗಿ. ರಾಮರಾಜ್ಯ ಅಂದ್ರೆ ಹೇಗಿರ್ಬೇಕು? ಜಾತ್ಯತೀತವಾಗಿರ್ಬೇಕು. ರಾಮರಾಜ್ಯ ಅಂದ್ರೆ ಏನು? ರಾಮನ ಅಂದ್ರೆ ಜಾತ್ಯತೀತವಾಗಿರ್ಬೇಕು. ಎಲ್ಲಾ ಪ್ರಜೆಗಳನ್ನು ಒಂದೇ ತಾಯಿಯ ಮಕ್ಕಳ ಹಾಗೆ ನೋಡುವಂಥದ್ದೇ ರಾಮರಾಜ್ಯದ ಒಂದು ಕಲ್ಪನೆ. ಇವರು 16% ಮುಸಲ್ಮಾನರು, 2% ಜೈನರು, 2% ಕ್ರಿಶ್ಚಿಯನ್ರು, 1% ಬೌದ್ಧರು, 21% ಜನಸಂಖ್ಯೆಯನ್ನ ಮಂತ್ರಿಮಂಡಲದಲ್ಲಿ ಇಂದ ದೂರ ಇಟ್ಟು ರಾಮರಾಜ್ಯ ಅಂತ ಹೇಳೋದಕ್ಕೆ ಹೆಂಗೆ ಆಗುತ್ತೆ? 21%, 21% ಜನಸಂಖ್ಯೆ ಇರುವಂತಹ ಜಾತಿಗಳನ್ನ ಅವರಿಗೆ ಟಿಕೆಟು ಕೊಡಲ್ಲ, ಮಂತ್ರಿಮಂಡಲದಲ್ಲಿ ಮೊದಲೇ ಸೇರಿಸಲ್ಲ. ಈ ರೀತಿಯಾಗಿ ಹೇಳಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥ ವಾಕ್ಯವನ್ನ ಹೇಳ್ತಾರಲ್ಲ ದೇಶದ ಪ್ರಧಾನಮಂತ್ರಿಗಳು, ಇದರಲ್ಲಿ ಅರ್ಥ ಇದೆಯೇ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನಕ್ಕೆ ಬೆಲೆ ಕೊಟ್ಟಂಗಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂಥ ಸಂವಿಧಾನವನ್ನ, ಈ ದೇಶವೇ ವಿಶ್ವವೇ ಮೆಚ್ಚುವಂಥ ಸಂವಿಧಾನವನ್ನ ಕೊಟ್ಟೋಗಿದ್ದಾರೆ. ಸಂವಿಧಾನದ ವ್ಯಾಪ್ತಿಯಲ್ಲಿ ನಾವು ಸಂಸದರಾಗ್ತೇವೆ, ನಗರಸಭೆ ಆಗ್ತೇವೆ, MLA ಆಗ್ತೇವೆ, ಚೀಫ್ ಮಿನಿಸ್ಟರ್ ಆಗ್ತೇವೆ, ಪ್ರಧಾನಮಂತ್ರಿಗಳು ಆಗ್ತೇವೆ. ಅವರು ರಾಮರಾಜ್ಯದ ಕಲ್ಪನೆಯನ್ನು ಕಾಣಬೇಕು ಅಂದ್ರೆ ಎಲ್ಲ ಸಮುದಾಯನೂ ಒಟ್ಟಿಗೆ ಒಯ್ಯುವಂಥದ್ದಾಗಬೇಕು. 21% ಜನನ ಹೊರಗಡೆ ಇಟ್ಟು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥದ್ದು, ರಾಮರಾಜ್ಯರು ಅಂತ ಹೇಳೋದು, ರಾಮರ ಬಗ್ಗೆ ಏನು ಅವ್ರಿಗೇನು, ಅವ್ರಿಗೆ ಗುತ್ತಿಗೆ ಕೊಟ್ಟಿಲ್ಲ ಈ ದೇಶದ ಜನ. ರಾಮ ಜನ್ಮಭೂಮಿ ಇವತ್ತು ಅಯೋಧ್ಯೆಯಲ್ಲಿ ಆಗ್ತಾ ಇದೆ, ನಾವೆಲ್ಲ ಸಂತೋಷ ಪಡ್ತೀವಿ, ನಮಗೂ ಹೆಮ್ಮೆ ಇದೆ. ಆದರೆ ನಾವು ವಿರೋಧಿಗಳು ಅನ್ನೋ ರೀತಿಯಲ್ಲಿ ಬಿಂಬವಿಸ್ತಾರೆ ಅವರು. ನಾವು ಯಾರು ವಿರೋಧ ಇಲ್ಲ, ರಾಮ ನಮ್ಮವರು.
ರಾಮ ನಿಮ್ಮವರಲ್ಲ ನಮ್ಮವರು ಶ್ರೀರಾಮ ಅನ್ನುವಂಥ ಕಲ್ಪನೆಯನ್ನ ಈ ದೇಶದ ಜನದ ತಲೆಗೆ ಬಿತ್ತಿ ಇವತ್ತು ಅದನ್ನ ಒಂದು ಚುನಾವಣಾ ಅಸ್ತ್ರವಾಗಿ ಬಳಸ್ಕೊಳ್ತಾ ಇರುವಂಥದ್ದು ಈ ದೇಶದ ಜನ ಅದನ್ನು ಒಪ್ಪೋದಿಲ್ಲ. ಎಷ್ಟು ಸಾರಿ ಮೋಸ ಹೋಗಕ್ಕೆ ಸಾಧ್ಯ ಜನ ಇದೆ? ಎಷ್ಟು ಸಾರಿ ಮೋಸ ಮಾಡ್ತೀರಿ? ಒಂದು ಸಾರಿ ಎರಡು ಸಾರಿ ಮೋಸ ಹೋಗ್ಬೋದು, ಪದೇ ಪದೇ ಎಲ್ಲರನ್ನೂ ಸಹ ಎಲ್ಲರ ಕಿವಿ ಮೇಲೆ ಹೂವಿಡಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದವರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಬಹಳಷ್ಟು ಕಾಂಗ್ರೆಸ್ ಪಕ್ಷದ ಚರಿತ್ರೆಯನ್ನ ತಾವು ತಮಗೆಲ್ಲ ಗೊತ್ತಿದೆ. ಸನ್ಮಾನ್ಯ ನೆಹರು ಅವರು ಎಷ್ಟು ನದಿಗಳನ್ನು ಕಟ್ಟಿದ್ರು, ಎಷ್ಟು ಕೆರೆಕಟ್ಟೆಗಳನ್ನು ಕಟ್ಟಿದ್ರು, ಎಷ್ಟು ಫ್ಯಾಕ್ಟ್ರಿಗಳನ್ನು ಕಟ್ಟಿದ್ರು. ಅದರಲ್ಲಿ ಅವರು ಕಾಂಗ್ರೆಸ್ನವರು ಮಾಡಿದಂಥ ಯೋಜನೆಯಲ್ಲಿ ಲಕ್ಷಾಂತರ ಜನರಿಗೆ ಸಹಾಯ ಆಗಿದೆ. ನೀರಾವರಿ ಇರ್ಬೋದು, ಫ್ಯಾಕ್ಟ್ರಿಗಳು, ಉದ್ಯಮ ಇರ್ಬೋದು, ಎಲ್ಲ ರಂಗದಲ್ಲೂ ಸಹ ಎಲ್ಲರಿಗೂ ಕಷ್ಟಪಟ್ಟು ದುಡಿಯುವಂಥ ಕೈಗಳಿಗೆ ಕೆಲಸವನ್ನು ಕೊಟ್ಟು ಮಾಡಿದಂಥ ಇತಿಹಾಸ ಕಾಂಗ್ರೆಸ್ ಪಕ್ಷಕ್ಕಿದೆ. ಆದರೆ ಇವರು ದುಡಿಯೋ ಕೈಗೆ ಕೆಲಸ ಕೊಡೋದಿಲ್ಲ, ಕೆರೆಕಟ್ಟೆಗಳನ್ನು ಕಳಿಸೋದಿಲ್ಲ, ಹೊಸ ಉದ್ಯಮಗಳನ್ನು ಪ್ರಾರಂಭ ಮಾಡೋದಿಲ್ಲ. ಚುನಾವಣೆ ಬಂದ ಈಗ ನೋಡಿ, ನಮ್ಮ ಇವರು ಕಾರವಾರದ ಜೋಶಿ ಅವರು ಎಂತರು ಅನಂತಕುಮಾರ್ ಹೆಗಡೆ ಅವರು ಎಲ್ಲೋಗಿದ್ರೋ ಗೊತ್ತಿಲ್ಲ. 4 ವರ್ಷ ಏಕಾಏಕಿ ಬಂದ್ಬಿಟ್ಟು ಸುದ್ದಿ ಮಾಡ್ಬಿಟ್ರು. ಏನಿಲ್ಲ, ಯಾರ್ಯಾರು ಬೈಯೋದು ಸುದ್ದಿ ಮಾಡೋದು ಅಷ್ಟೇ. ಅವರು ಎಲ್ಲಿ ಹೋಗಿದ್ರಪ್ಪ 4 ವರ್ಷ? ಅವರು ಅಡ್ರೆಸ್ಸೇ ಇಲ್ಲ, ಅಭಿವೃದ್ಧಿ ಪ್ರಶ್ನೆ ಇಲ್ಲ, ಅವ್ರಿಗೆ ಅಭಿವೃದ್ಧಿ ಗೊತ್ತೇ ಇಲ್ಲ. ಅವರು ಅಬ್ಸೆಂಟ್ ಆಗಿದ್ರು. ಏಕಾಏಕಿ ಬಂದು ಸಿದ್ದರಾಮಯ್ಯನವ್ರಿಗೆ ಬೈದ್ಬಿಟ್ರೆ ದೊಡ್ಡ ಮನುಷ್ಯ ಆಗ್ಬಿಡ್ತೀವಿ ಅಂತ ತಿಳ್ಕೊಂಡಿರ್ತಾರೆ. ಈ ರೀತಿಯ ಒಂದು ಜಾತಿಗಳನ್ನು ಎತ್ತಿ ಕಟ್ಟಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಭಾವೈಕ್ಯತೆಯನ್ನು ಮರೆತು ನೀವು ಜಾತಿಯನ್ನು ಎತ್ತಿ ಕಟ್ಟಿ ಎಷ್ಟು ವರ್ಷ ಈ ದೇಶದ ಜನರಿಗೆ ಮೋಸ ಮಾಡ್ತೀರಿ ಅನ್ನುವಂಥದ್ದನ್ನು ನಾನು ಬಿಜೆಪಿ ಕ್ವಶನ್ ಮಾಡ್ತೇನೆ. ಈ ಸಂದರ್ಭದಲ್ಲಿ ಶ್ರೀರಾಮರ ಬಗ್ಗೆ ಅಯೋಧ್ಯೆಯಲ್ಲಿ ಪ್ರಾರಂಭವಾಗುತ್ತಿರುವ ರಾಮ ಮಂದಿರದ ಬಗ್ಗೆ ಕರ್ನಾಟಕದ ದೇಶದ ಎಲ್ರಿಗೂ ಸಹ ಗೌರವ ಭಾವನೆ ಇದೆ. ಆದರೆ ಅದನ್ನು ಚುನಾವಣೆ ಅಸ್ತ್ರವಾಗಿ ಬಳಸಬಾರ್ದವರು. ಜನ ಬುದ್ಧಿವಂತಿದ್ದಾರೆ. ಅಂತಪ್ಪ ದೇವರ ಬಗ್ಗೆ ನಮಗೆ ಬಹಳ ಭಕ್ತಿ ಇದೆ, ಶ್ರೀರಾಮರ ಬಗ್ಗೆ, ಅಯೋಧ್ಯೆ ಬಗ್ಗೆ ಭಕ್ತಿ ಇದೆ. ನಮಗೇನು ಕೊಟ್ಟಿದ್ದೀರಿ, ದುಡಿಯೋ ಕೈಗೆ ಏನು ಕೊಟ್ಟಿದ್ದೀರಿ, ರೈತರಿಗೆ ಏನು ಕೊಟ್ಟಿದ್ದೀರಿ ಅನ್ನುವಂಥ ಆಲೋಚನೆಯನ್ನ ಈ ದೇಶದ ಜನ ಮಾಡ್ತಾ ಇದ್ದಾರೆ. ಮುಂಬರುವಂಥ ಚುನಾವಣೆಯಲ್ಲಿ ಒಂದು ಆಶ್ಚರ್ಯಕರವಾದಂಥ ರಿಸಲ್ಟ್ ಬರ್ತದೆ. ಎಲ್ಲರಿಗೂ ಎವ್ರಿ ಡೇ ಈಸ್ ನಾಟ್ ಸಂಡೇ, ಎಲ್ಲ ದಿನವೂ ಭಾನುವಾರ ಬರೋದಿಲ್ಲ, ಸೋಮವಾರ ಬಂದೇ ಬರುತ್ತೆ. ಎಷ್ಟು ಸಾರಿ ನೀವು ಇದನ್ನೇ ಮೋಸ ಮಾಡ್ತೀರಿ ಅನ್ನುವಂಥದ್ದು ಈ ದೇಶದ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನೋಡ್ರಿ, ಕರ್ನಾಟಕ ರಾಜ್ಯದಲ್ಲೇ ಮಾಡಬಾರ್ದೆಲ್ಲ ಮಾಡಿದ್ರು, ಜನ ಅರ್ಥ ಮಾಡ್ಕೊಂಡ್ರು. ಸುಮಾರು 136 ಸೀಟುಗಳನ್ನು ಕೊಡುವುದರ ಮುಖಾಂತರ ಕಾಂಗ್ರೆಸ್ಸೇ ಬೇಕು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡ್ರು. ಅದೇ ರೀತಿಯಾಗಿ ತೆಲಂಗಾಣದಲ್ಲೂ ಸಹ ಒಳ್ಳೆಯ ರಚನಾತ್ಮಕ ಆಲೋಚನೆಯನ್ನು ಮಾಡಿ ಮತ ಬಾಂಧವರು ಕಾಂಗ್ರೆಸ್ ಪಕ್ಷದ ಮಡಲಿಗೆ ತೆಲಂಗಾಣವನ್ನು ಕೊಟ್ಟಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಈ ದೇಶದ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಭಾವನಾತ್ಮಕವಾಗಿ ಕೆರಳಿಸಿ ಈ ದೇಶದ ಜನರಿಗೆ ಕಣ್ಣಿಗೆ ಮಣ್ಣೆರ್ಚ್ತಾರೆ, ನೀವು ನಿಮ್ಮ ಸಹವಾಸ ಸಾಕು ಅನ್ನುವಂಥ ಆಲೋಚನೆಯನ್ನು ಮಾಡಿ ಒಂದು ಅಪರೂಪವಾದಂಥ, ನಾವು ಗ್ರಹಿಕೆ ಮಾಡದಂತಹ ಚುನಾವಣೆಯ ಫಲಿತಾಂಶ ಬರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟ. ಮತ್ತೆ ಈಗ ಚುನಾವಣೆಗಳು ಪ್ರಾರಂಭ ಆಗ್ತದೆ. ಈಗ ನಮ್ಮಲ್ಲಿ ನಾವು ನುಡಿದಂತೆ ನಡೆದಿದ್ದೇವೆ. ಭಾರತೀಯ ಜನತಾ ಪಕ್ಷದವರು ಹಾಗೆ ಸುಳ್ಳು ಹೇಳೋದು ಮಾಡೋದು ನಮ್ಮ ಕಾಯಕ ಅಲ್ಲ. ನಮಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೂ ಹತ್ತಿರವಾದ ಸಂಬಂಧ ಇದೆ. ನಾವು ಸಂವಿಧಾನದ ಜೊತೆಯಲ್ಲಿ ಕೆಲಸ ಮಾಡುತ್ತೇವೆ. ಆಮೇಲೆ 12ನೇ ಶತಮಾನದ ಬಸವಾದಿ ಶಿವಶರಣರ ತತ್ವಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಅವಿನಾಭಾವ ಸಂಬಂಧ ಇದೆ. ಆದ್ದರಿಂದ ಜನ ಅರ್ಥ ಮಾಡಿಕೊಂಡು ಈ ಸಾರಿ ಸುಮಾರು 20 ಸಂಸದರನ್ನ ಗೆಲ್ಲುವಂಥ ಯೋಚನೆಯನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ. ಈಗಾಗಲೇ 19ನೇ ತಾರೀಕು ಇಲ್ಲಿ ನಮ್ಮ ರಾಜ್ಯ ಚುನಾವಣಾ
ಸಮಿತಿಯ ಸಭೆ ಇದೆ. ಅಲ್ಲಿ ಯಾರ್ಯಾರು ಹುರಿಯಾಳುಗಳಾಗಿ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಚರ್ಚೆ ಆಗ್ತದೆ. ಅದರಿಂದ ಬೇಗ ಒಂದು 15-20 ದಿವಸದಲ್ಲಿ ರಾಜ್ಯದಲ್ಲಿ ನಮ್ಮ ಹುರಿಯಾಳುಗಳನ್ನು ನಾವು 28 ಕ್ಷೇತ್ರಕ್ಕೂ ಸ್ಪರ್ಧೆ ಮಾಡೋದಕ್ಕೆ ಬಿಡ್ತೇವೆ. ತದನಂತರ ನಮಗೆ ರಕ್ಷಣೆ ಅಂದರೆ ಈ ಸಾರಿ ನಮ್ಮ ಹೆಣ್ಣು ಮಕ್ಕಳು ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ. ಗ್ಯಾರಂಟಿಗಳು, ಅದೇ ಹೆಣ್ಣು ಮಕ್ಕಳು ಅಂದರೆ ಗ್ಯಾರಂಟಿಗಳು, ಏನು 5 ಗ್ಯಾರಂಟಿಗಳು ಕೊಟ್ಟಿದ್ದೇವೆ. ನೀವು ನೋಡಿ, ಒಂದು ಕುಟುಂಬಕ್ಕೆ ಕನಿಷ್ಠ 5,000 to 6,000 ರೂಪಾಯಿ ಇವತ್ತು ಸಿಗ್ತಾ ಇದೆ ಮನೆಗೆ, ಪ್ರತಿ ಕುಟುಂಬಕ್ಕೆ. ಅದು ಸಾಧಾರಣ ಅಲ್ಲ. ಹೆಣ್ಮಕ್ಳಿಗೆ ಬಾಗಣ ಕೊಡ್ತೀವಲ್ಲ, ಹಂಗೆ 2,000 ರೂಪಾಯಿ ಮನೆ ಕೊಡ್ತಾ ಇದ್ವಿ. ಅವ್ರನ್ನ ಅಣ್ಣವರು, ಅವ್ರ ತಂದೆಯವರು ಬಾಗಣ ಕೊಡ್ತಾರಲ್ಲ, ಆ ಒಂದು ಕಲ್ಪನೆಯಲ್ಲಿ ನಾವು ಕೊಡ್ತಾ ಇದ್ದೇವೆ ಕಾಂಗ್ರೆಸ್ ಗೌರ್ಮೆಂಟ್. ಹೆಣ್ಣು ಮಕ್ಕಳಿಗೆ ಒಂದು ರೀತಿಯ ಒಂದು ಸೆಂಟಿಮೆಂಟ್ ಇದೆ. ಆ ಹೆಣ್ಣು ಮಕ್ಕಳು ಮತ್ತು ಎಲ್ಲ ಸಮಾಜದ ಸರ್ವ ಜನಾಂಗದ ಕುವೆಂಪು ಅವರ ಕವನದಲ್ಲಿ ಬರುವಂಥ ವಾಕ್ಯದಂತೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಈ ಸಾರಿ ನಮಗೆ ಶಾಂತಿ ಬೇಕು, ನೆಮ್ಮದಿ ಬೇಕು, ದುಡಿಯುವ ಕೈಗಳಿಗೆ ಕೆಲಸ ಬೇಕು ಅನ್ನುವಂಥ ಆಲೋಚನೆಯಿಂದ ಈ ಸಾರಿ ನಮಗೆ ಪಾರ್ಲಿಮೆಂಟಲ್ಲಿ ನಾವು ಗೆಲ್ತೇವೆ ಅನ್ನುವಂಥ ಮಾತನ್ನು